ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಬಟ್ಲು ಇದು ಅಕ್ಕಿ ಹಿಟ್ಟು, ಇದನ್ನು ಒಂದು 4 ಗಂಟೆ ನೆನೆಸ್ಬಿಟ್ಟು ಈ ಥರ ಮಿಕ್ಸಿಗೆ ಹಾಕ್ಕೊಂಡು ನಾನು ಹಿಟ್ಟನ್ನು ಮಾಡ್ಕೊಂಡಿದ್ದೇನೆ. ಮತ್ತು ನಮಗೆ ಒಂದು ಅರ್ಧ ಹೋಳು ಕಾಯನ್ನು ಈ ಥರ ತುರಿದಿಟ್ಕೊಂಡಿದ್ದೇನೆ. ಮತ್ತು ಬೆಲ್ಲ ತೊಗೊಂಡಿದ್ದೇನೆ, ಒಂದು ಅರ್ಧ ಕಪ್, ಅದು 1 ಕಪ್, 1.5 ಕಪ್ ಇದು ಇದೆ. ಒಂದು 3/4 ಕಪ್ನಷ್ಟು ಬೆಲ್ಲವನ್ನು, 1-2 ಟೇಬಲ್ ಸ್ಪೂನು ತುಪ್ಪ, ಮತ್ತು ಒಂದು 4 ಏಲಕ್ಕಿ, ಇದನ್ನೆಲ್ಲ, ಮತ್ತು ಬಾಳೆ ಎಲೆಯನ್ನು ತೊಗೊಂಡಿದ್ದೇನೆ ರೀ. ಇದರಲ್ಲಿ ತುಂಬ ಟೇಸ್ಟ್ ಆದಂಥ ಒಂದು ಬಾಳೆ ಎಲೆ ಕಡುಬು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ನಿಮಗೆ. ಈಗ ನಾವು ಅಕ್ಕಿ ಹಿಟ್ಟಿಗೆ ನೀರನ್ನು ಬೇಯಿಸ್ಕೊಳ್ಳೋಣ ರೀ. ಬಿಸಿ ನೀರು ಹಾಕೋಬೇಕಾಗತ್ತೆ. ಇವಾಗ ನಾವು ನೀರನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇವೆ ರೀ. 1 ಕಪ್ ಹಿಟ್ಟಿಗೆ 1 ನೀರು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇವೆ. 1ಕ್ಕೆ 1 ತೊಗೊಂಡಿದ್ದೀವಿ ರೀ. ಯಾಕಂತಂದರೆ ನಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರಷ್ಟೇ ಯೂಸ್ ಮಾಡೋದು. 1ಕ್ಕೆ 1 ಸರಿ ಆಗುತ್ತೆ. ಸ್ವಲ್ಪ ಕಡಿಮೆ ಆದರೆ ಕಡಿಮೆ ಅಂತೂ ಆಗಲ್ಲ, ಸ್ವಲ್ಪ ಜಾಸ್ತಿನೇ ಆದರೆ ಸ್ವಲ್ಪ ಎತ್ತಿಟ್ಕೋಬೋದು. ಹಾಗಾಗಿ ಈಗ ನೋಡಿರಿ, ಈ ನಮ್ಮದು ಹಿಟ್ಟೇನಿದೆ ಅಲ್ರಿ, ಇದಕ್ಕೆ ನಾನಿವಾಗ ನೀರು ಬಿಸಿ ಆಗ್ತಾ ಇದ್ದಾಗೇ ಇದಕ್ಕೆ ನಾನು ಒಂದು ಸ್ವಲ್ಪನೇ ಇದು ಉಪ್ಪನ್ನು ಹಾಕೋತೀನಿ. ನಾವು ಯಾವಾಗಲೂ ನೋಡಿರಿ ಉಪ್ಪು ಹಾಕ್ಕೊಂಡು ಒಂಚೂರು ಮಿಕ್ಸ್ ಮಾಡೋಣ. ನಾವು ನೀರು ಹಾಕಿದ್ಮೇಲೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ. ಆದ್ರೂ ಇವಾಗ ಸ್ವಲ್ಪ ನಾವು ಉಪ್ಪು ಹಾಕೊಂಡ್ಬಿಟ್ಟು ಈ ಥರ ಸ್ವಲ್ಪ ಜಾಗ ಮಾಡಿ ಇಟ್ಕೊಳ್ಳೋಣ. ಯಾಕಂದರೆ ನಮಗೆ ನೀರು ಹಾಕೋಕ್ಕೆ ಈಸಿ ಆಗುತ್ತೆ. ಈಗ ನೀವು ನೋಡ್ಬೋದು, ನಮ್ಮದು ನೀರು ಕುದಿ ಬರ್ತಾ ಇದೆ. ಇದೇ ನೀರನ್ನು ನಾನು ನಮ್ಮದು ಅಕ್ಕಿ ಹಿಟ್ಟಿಗೆ ಹಾಕೋತಾ ಇದ್ದೀನಿ ರೀ. ಈಗ ನಮ್ಮದು ನೀರು, ನಾವು ಸ್ಟವನ್ನು ಆಫ್ ಮಾಡಿಬಿಟ್ಟು ನೀರು ನಮಗೆ ಎಷ್ಟು ಬೇಕೋ ಅಷ್ಟಷ್ಟು ನೀರು ಹಾಕೋತ ಹೋಗೋಣ. ತುಂಬ ಬಿಸಿ ಇರುತ್ತೆ, ಸ್ವಲ್ಪ ನೋಡಿಬಿಟ್ಟು ನಿಧಾನಕ್ಕೆ ಸ್ವಲ್ಪನೇ ಈ ಥರ ಕಲಿಸ್ಕೊಳ್ಳಿ. ತುಂಬ ಬೇಗನೆ ಇದು ಹಿಟ್ಟು ಸ್ಮೂತ್ ಆಗುತ್ತೆ, ಮತ್ತು ನಾವು ಕಡುಬು ಮಾಡಿದಾಗೆ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ನೀವು ನೋಡ್ಬೋದು, ನಮ್ಮದು ಹಿಟ್ಟು ಚೆನ್ನಾಗಿ ಹೊಂದ್ಕೊಂಡು ಆಗಿದೆ. ಇದು ನಾವು ನೀರು ಸ್ಟಾರ್ಟಿಂಗ್ ಹಾಕಿದೆ ನೋಡಿರಿ, ಅಷ್ಟೇ ನೀರೇ ಸರಿಯಾಗಿದೆ. ನಮಗೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಆದ್ರೂ ಹಾಕ್ಕೋಬೋದು. ನಾವು ಸ್ವಲ್ಪ ನೋಡಿಬಿಟ್ಟೆ ಹಾಕ್ಕೋಬೇಕಾಗತ್ತೆ ರೀ. ಯಾಕಂದರೆ ನಮಗೆ ಹಿಟ್ಟು ಸ್ವಲ್ಪ ಇದು ತುಂಬ ಗಟ್ಟಿ ಇರಬಾರ್ದು. ನಾವು ರೊಟ್ಟಿ ಮಾಡ್ತೀವಿ ನೋಡಿರಿ, ರೊಟ್ಟಿಗಿನಲು ಸ್ವಲ್ಪ ಲೂಸ್ ಆಗಿರ್ಬೇಕು ಹಿಟ್ಟು, ಗಟ್ಟಿ ಬರಬಾರ್ದು. ಅಂದರೆ ಹಿಟ್ಟು ಸ್ಮೂತ್ ಇದ್ದಷ್ಟು ನಮಗೆ ಕಡುಬು ಚೆನ್ನಾಗಿ ಬರುತ್ತೆ. ಇದೆಲ್ಲ ನೀವು ರೆಡಿ ಮಾಡ್ಕೊಂಡ್ರೆ ನೋಡಿರಿ, ನಿಮಗೆ ಒಂದು 10 ನಿಮಿಷದಲ್ಲಿ ಒಳ್ಳೆಯ ಒಂದು ಸಿಹಿ ಕಡುಬು ಚೆನ್ನಾಗಿ ರೆಡಿ ಆಗುತ್ತೆ. ಈಗ ನೋಡ್ಬೋದು, ನಮ್ಮದು ಹಿಟ್ಟಿದು ನಮಗೆ ಸರಿಯಾಗಿದೆ ರೀ. ಸ್ವಲ್ಪ ಇನ್ನು ಬಿಸಿ ಇದೆ, ಸ್ವಲ್ಪ ಬಿಸಿ ಆರಬೇಕು. ಈ ಥರ ಇದ್ದರೆ ನಮಗೆ ಹಿಟ್ಟು ಸಾಕು. ನೋಡ್ಬೋದು ನೀವು, ಇದು ನಮಗೆ ಹಿಟ್ಟು ಲೂಸ್ ಆಗಿದೆ, ತುಂಬ ನಮ್ಮದು ಟೈಟ್ ಆಗಿಲ್ಲ. ಈಗ ನಮ್ಮ ಹಿಟ್ಟು ರೆಡಿ ಆಗಿದೆ ರೀ. ಇವಾಗ ನಾವು ಈ ಕಾಯಿಗೆ ಬೆಲ್ಲವನ್ನು ಸೇರಿಸೋಣ. ನಮ್ಮದು ಇದು ಕಾಯಿಗೆ ಬೆಲ್ಲ ಒಂದೇ ಸರ್ತಿ ಹಾಕೋದು ಬೇಡ್ರಿ, ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋಣ. ಇವಾಗ ನಮ್ಮದು ಇದು ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾವು ಕಲಿಸ್ತಾ ಹೋದ್ರೆ ನೋಡಿರಿ, ಇಲ್ಲಿ ಚೆನ್ನಾಗಿ ನಮಗೆ ನೀರು ಬಿಟ್ಕೋತ. ಯಾಕಂದರೆ ಹಸಿ ಕಾಯಿ ಇದೆ ನೋಡಿರಿ, ತೆಂಗಿನಕಾಯಿ, ಅದು ತಾನೇ ನೀರು ಬಿಟ್ಕೊಳ್ಳುತ್ತೆ. ಈಗ ನೋಡ್ಬೋದು, ನಾನು ಕಲಿಸ್ತಿಲ್ಲ ರೀ, ಏಲಕ್ಕಿ ಪುಡಿ ಅದೆಲ್ಲ ಹಾಕಿಬಿಟ್ಟು ಇದು ಇವಾಗ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ನಾವು ಬಾಳೆ ಎಲೆಯನ್ನು ಬೇಯಿಸ್ಕೊಳ್ಳೋಣ. ಈಗ ನೀವು ನೋಡ್ಬೋದು ರೀ, ನಾನು ಸ್ಟವನ್ನು ಆನ್ ಮಾಡ್ಕೊಂಡಿದ್ದೇನೆ. ಈಗ ನಮ್ಮದು ಎಲೆಗಳು ಒಂದೊಂದಾಗಿಯೇ ನೋಡ್ಬೋದು, ಇಲ್ಲಿ ಕಲರು ಚೇಂಜ್ ಆಗುತ್ತೆ ನೋಡಿರಿ. ಈ ಥರ ಆದರೆ ಸಾಕು. ನಮಗೆ ಎಲೆ ಸ್ವಲ್ಪ ಸ್ಮೂತ್ ಆಗಿರ್ಬೇಕು ನೋಡಿರಿ. ಹಾಗಾಗಿ ನಾನು ಈ ಥರ ಎಲೆಗಳು ಅದು ಕಲರು
ಚೇಂಜ್ ಆಗುತ್ತೆ ನೋಡಿರಿ. ಈ ಥರ ಆದರೆ ಸಾಕು ನಮಗೆ. ಈಗ ಈ ಥರ ಅಂದರೆ ನಾವು ಕಟ್ಟಬೇಕಾದ್ರೆ ಫೋಲ್ಡ್ ಮಾಡಿದ್ರೆ. ಈಗ ನೋಡಿರಿ ನಮ್ಮದು ಎಲೆ ಎಲ್ಲ ನಾನು ಬಿಸಿ ಮಾಡ್ಕೊಂಡಿದ್ದೇನೆ. ಈಗ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ನೀರನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ. ಈಗ ನಾನು ಇದನ್ನು ಇದರೊಳಗೆ ಇಡ್ತೀನಿ, ಯಾಕಂದರೆ ನಮಗೆ ಇಲ್ಲಿ ಇಟ್ಕೊಳಕ್ಕೆ ಬೇಕಾಗುತ್ತೆ. ನಾನು ಬಾಳೆ ಎಲೆದಾಗೆ ಸ್ಟಫಿಂಗ್ ಮಾಡಿ ನಾನು ಇಲ್ಲಿದ್ರೊಳಗೆ ಇಟ್ಕೋಬೇಕಾಗತ್ತೆ. ಈಗ ನೋಡಿರಿ, ನಾನು ಸ್ವಲ್ಪ ಕೈಗೆ ಆಯಿಲನ್ನು ಹಚ್ಕೊಂಡಿದ್ದೇನೆ. ಸ್ವಲ್ಪ ಇದು ಎಲೆಗೂ ಒಂಚೂರು ನಾನು ಆಯಿಲ್ ಹಚ್ಕೊಂಡು, ಯಾಕೆ ಎಲೆಗೆ ಹಚ್ತೀನಂದ್ರಿ, ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬೇಯುತ್ತೆ. ನಾನು ಇಲ್ಲಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ನೋಡಿರಿ, ನಮ್ಮದು ಹಿಟ್ಟು ಚೆನ್ನಾಗಿ ಈ ಥರನೇ ನೋಡಿರಿ, ಈ ಥರನೇ ನಾನು ಇಲ್ಲಿ ಒಂದು ಅಗಲವಾದಂಥದ್ದು ಇದು ಮಾಡ್ಕೊತಾ ಇದ್ದೀನಿ. ರೊಟ್ಟಿ ಯಾವ ಥರ ನಾವು ಶೇಪ್ ಮಾಡ್ತೀವಿ ನೋಡಿರಿ, ಆ ಥರನೇ ಮಾಡ್ಕೊಂಡ್ಬಿಟ್ಟಿಲ್ಲಿ ಇದ್ರ ಮಧ್ಯಕ್ಕೆ ಇವಾಗ ನೋಡಿರಿ ನಾನು ಇದು ಸ್ಟಫಿಂಗು ಮಾಡಿದ್ದು ನೋಡಿರಿ, ಇದನ್ನು ಇಡ್ತಾಯಿದ್ದೀನಿ. ಎಷ್ಟಿಷ್ಟು ನೋಡಿಬಿಟ್ಟು ನಮಗೆ ಇದನ್ನು ಈ ಥರ ಫೋಲ್ಡ್ ಮಾಡ್ಲಿಕ್ಕೆ ಬರ್ಬೇಕು ನೋಡಿರಿ. ಈ ಥರ ಫೋಲ್ಡ್ ಮಾಡಬೇಕು ನೋಡಿರಿ. ಇದು ನಮ್ಮದು ಈ ಥರ ಫೋಲ್ಡ್ ಆಗಿದೆ. ಈ ಥರ ನೋಡಿರಿ, ಫುಲ್ಲು ಫೋಲ್ಡ್ ಆಗಿದೆ. ನಾವು ಇದನ್ನೇ ಸಹ ಈಗ ನಾನು ಇದರೊಳಗೆ ಇಡ್ತಾಯಿದ್ದೀನಿ ಒಂದೊಂದಾಗಿಯೇ. ಈಗ ನಾನು ಮತ್ತೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ರೀ. ಇದಕ್ಕೆ ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ರಿ. ಇದನ್ನು ಹಿಟ್ಟನ್ನು ತೊಗೋತೀನಿ ರೀ. ಇದು ತೊಗೊಂಡು ಸ್ವಲ್ಪ ಬಿಸಿ ಇನ್ನೂ ಇರುತ್ತೆ. ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡು ಸ್ವಲ್ಪ ರೀ ನೋಡಿ ಈ ಥರ ತಟ್ಬಿಟ್ರಿ. ಈ ಥರ ಒಂಚೂರು ಕೈಗೆ ಹಿಟ್ಟು ಹತ್ತುತ್ತಿತ್ತಂದರೆ ಸ್ವಲ್ಪ ಆಯಿಲನ್ನು ಹಚ್ಕೊರಿ. ಈ ಥರ ನಿಮಗೆ ಎಷ್ಟು ತೆಳು ಬೇಕಾದ್ರೂ ಮಾಡ್ಕೋಬೋದು, ದಪ್ಪ ಇರ್ಬೋದು ಅಂತೇನಿಲ್ಲ. ಈಗ ನಾನು ಇದಕ್ಕೆ ನಾನು ಸ್ಟಫಿಂಗನ್ನು ಇಡ್ತಾಯಿದ್ದೀನಿ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನಾವು ಬಾಳೆ ಎಲೆಯಲ್ಲಿ ಮಾಡೋದ್ರಿಂದ ಫ್ಲೇವರು ನಮಗೆ ಬಾಳೆ ಎಲೆ ಥರನೇ ಬರುತ್ತೆ ರೀ. ನೋಡ್ತಿರಲ್ರಿ, ಈಗ ನಾನು ಈ ಥರನೇ ಇದನ್ನು ಫೋಲ್ಡ್ ಮಾಡಿ ಈ ಥರ ಪ್ರೆಸ್ ಮಾಡ್ತೇನೆ. ಈಗ ಇದನ್ನು ಸಹ ನಾನು ಇಲ್ಲಿಡ್ತೀನಿ. ಈಗ ನೀವು ನೋಡ್ಬೋದು, ನಾನು ಇಷ್ಟೆಲ್ಲ ನಮ್ಮದು ಕಡುಬು ಮಾಡಿಟ್ಟಿದ್ದೀನಿ ರೀ. ಇವಾಗ ನಾನು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಬೇಯಿಸ್ತಾ ಇದ್ದೇನೆ. ಈಗ ನೋಡೋಣ ರೀ, ನಮ್ಮದು 10 ನಿಮಿಷ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ಇದು ಒಂದು ಸ್ವಲ್ಪ ನಾನು ಹಾಗೆ ಬಿಡ್ತೀನಿ ರೀ, ಒಂದು 5 ನಿಮಿಷ ಬಿಟ್ಟು ಆಮೇಲೆ ಓಪನ್ ಮಾಡ್ತೀನಿ. ಈಗ ಒಂದು 5 ನಿಮಿಷ ಆಗಿದೆ. ನಾವಿದನ್ನು ಇದು ತೆಗೆದು ನೋಡೋಣ ರೀ. ನೋಡಿರಿ, ನಮ್ಮದು ಈ ಥರ ಮೇಲೆಲ್ಲ ನೀರು ಬಿಟ್ಕೊಂಡಂಗೆ ಆಗಿದೆ. ಈಗ ನಾವು ಒಂದೊಂದೇ ಕಡುಬನ್ನು ಈ ಥರ ತೆಗೆದುಬಿಟ್ಟು ನೋಡೋಣ. ತುಂಬ ಬಿಸಿ ಇದೆ. ಈಗ ನಾವು ನೋಡೋಣ ರೀ ನಮ್ಮದು ಕಡುಬು ಹೇಗೆ ಬೆಂದಿದೆ ಅಂತ. ತುಂಬ ಬಿಸಿಯಾಗಿದೆ ನೋಡ್ಬೋದು. ಈಗ ಒಂದೊಂದೇ ಆಗಿ ಈಗ ನೋಡ್ಬೋದು ನಮ್ಮದು ಕಡುಬು ನೋಡ್ರಿ, ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬೆಂದಿದೆ. ತುಂಬ ಬಿಸಿ ಇರೋದ ಕಾರಣ ಈ ಥರ ನೋಡ್ಬೋದು ನೀವು. ನಮ್ಮದು ಕಡುಬು ನೋಡ್ರಿ, ಚೆನ್ನಾಗಿ ಕಲರ್ಫುಲ್ಲಾಗಿ ನಾವು ಹಾಕಿರೋ ಬೆಲ್ಲ ಅದು ಎಲ್ಲನೂ ಚೆನ್ನಾಗಿ ಬಂದಿದೆ. ಇವಾಗ ನೋಡಿದ್ರಲ್ಲ, ನಮ್ಮದು ಕಡುಬು ತುಂಬ ಈಸಿಯಾಗಿ ನೋಡ್ರಿ, ನಮ್ಮದು ಕಡುಬು ರೆಡಿ ಆಗಿದೆ. ಇದ್ರ ಮೇಲೆ ಬಿಸಿ ಇದ್ದಾಗೇ ಒಂಚೂರು ತುಪ್ಪ ಈ ಥರ ಹಾಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸಲಿ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.